Hello students, welcome back to our English class. Dear students, in this class we will try to understand 9th standard English poem Nobleness Enkindled Nobleness written by James Russell Lowell. Dear students, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಗೆ ಇರುವಂತ Nobleness Enkindled Nobleness ಅನ್ನುವಂತ poem ಅನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. Nobleness Enkindled Nobleness. ನೊಬೆಲ್ನೆಸ್ ಅಂತಂದರೆ ಒಳ್ಳೆಯತನ ಅಂತ ಅಂದ್ಕೊಳ್ಳಿ, ಉದಾರತೆ ಅಂತ ಅಂದ್ಕೊಳ್ಳಿ, ಅಥವಾ ಧಾರಾಳ ಮನೋಭಾವನೆ ಅಂತ ಅಂದ್ಕೊಳ್ಳಿ. ಈ ಒಳ್ಳೆಯ ಗುಣಗಳೆಲ್ಲ ಮತ್ತೊಬ್ಬರ ಹತ್ರ ಒಳ್ಳೆಯ ಗುಣಗಳನ್ನೇ ಬೆಳೆಸ್ತಾ ಹೋಗುತ್ತೆ ಅಂತ ಅರ್ಥ. ಇಲ್ಲಿ ಎನ್ಕಿಂಡಲ್ತ್ ಅಂತಿದೆ ನೋಡಿ. ಎನ್ಕಿಂಡಲ್ತ್ ಅಂತಂದರೆ ಇದು ಓಲ್ಡ್ ಇಂಗ್ಲೀಷ್. ನಾವು ನ್ಯೂ ಇಂಗ್ಲೀಷ್ನಲ್ಲಿ ಎನ್ಕಿಂಡಲ್ಸ್ ಅಂತ ಹೇಳ್ತೀವಿ. ಎಲ್ಲಿ ನಾವು ವರ್ಬ್ ಜೊತೆಗೆ ಎಸ್ ಹಾಕ್ತೀವಲ್ಲ, ಆ ಎಸ್ ಹಾಕೋದ್ರ ಬದಲಾಗಿ ಓಲ್ಡ್ ಇಂಗ್ಲೀಷ್ನಲ್ಲಿ TH ಅಂತ ಬಳಸ್ತಾ ಇದ್ರು. ಅದಕ್ಕೆ ಇಲ್ಲಿ ಎನ್ಕಿಂಡಲ್ತ್ ಅಂತ ಕೊಟ್ಟಿದ್ದಾರೆ. ಎನ್ಕಿಂಡಲ್ತ್ ಅಂತಂದರೆ ಹೊತ್ಸೋದು, ಬೆಳಗೋದು ಅಂತ ಅರ್ಥ ಆಗುತ್ತೆ. ಇಲ್ಲಿ ನೊಬೆಲ್ನೆಸ್, ಎನ್ಕಿಂಡಲ್ತ್ ನೊಬೆಲ್ನೆಸ್ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣ, ಧಾರಾಳತೆ, ಉದಾರ ಭಾವನೆ, ಅವು ಮತ್ತೊಬ್ಬರ ಹತ್ರ ಕೂಡ ಒಳ್ಳೆಯ ಭಾವನೆಯನ್ನು ಬೆಳೆಸ್ತಾ ಹೋಗುತ್ತೆ ಅಂತ ಇದರ ಅರ್ಥ. ಹಿಂದಿನ ಪಾಠದಲ್ಲಿ ಕೂಡ ಈ ನೊಬೆಲ್ ಬಿಷಪ್ ಅಂತ ಏನಿತ್ತು, ಆ ಬಿಷಪ್ನ ಒಳ್ಳೆಯ ಗುಣಗಳು ಒಬ್ಬ ಕನ್ವಿಕ್ಟನ್ನು ಕೂಡ ಒಳ್ಳೆಯ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡಿತಲ್ಲ, ಅದೇ ಥೀಮ್ ಇಟ್ಕೊಂಡು ಈ ಪೋಯಮನ್ನು ತಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಪೋಯಮಲ್ಲಿ ಏನು ಬರುತ್ತೆ ಅನ್ನೋದನ್ನು ಇವಾಗ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. ಎ ಸ್ಟ್ರೇಂಜರ್ ಕೇಮ್ ಒನ್ ನೈಟ್ ಟು ಯೂಸುಫ್ಸ್ ಟೆಂಟ್. ಇಲ್ಲಿ ಯೂಸುಫ್ ಅಂತ ಇದ್ದಾನಲ್ಲ, ಇವನು ತುಂಬ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ, ಒಂದು ರೀತಿ ಸಂತನಾಗಿರ್ತಾನೆ. ಅವನು ಊರು ಒಳಗಿರೋದಕ್ಕಿಂತ ಊರು ಹೊರಗಡೆನೆ ಒಂದು ಟೆಂಟ್ ಹಾಕ್ಕೊಂಡು, ಒಂದು ಗುಡಿಸ್ಲ ಹಾಕ್ಕೊಂಡು ವಾಸವಾಗಿರ್ತಾನೆ. ಅಂಥ ಯೂಸುಫನ್ನ ಟೆಂಟ್ಗೆ ಒಂದು ದಿನ ರಾತ್ರಿ ಎ ಸ್ಟ್ರೇಂಜರ್ ಕೇಮ್, ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ಅವನು ಹೇಗಿದ್ದ ಅಂತಂದರೆ ಒಂಥರ ಭಯದಲ್ಲಿ ನಡುಗುತ್ತಾ ಇದ್ದ, ತುಂಬ ಸುಸ್ತಾದಂಗಿದ್ದ. ಅಂಥ ವ್ಯಕ್ತಿ ಬಂದು ಯೂಸುಫನ್ನ ಟೆಂಟಿಗೆ ಬರ್ತಾನೆ. ಸೇಯಿಂಗ್ ಬಂದ್ಬಿಟ್ಟು ಆ ಸ್ಟ್ರೇಂಜರ್ ಯೂಸುಫ್ಗೆ ಏನಂತ ಹೇಳ್ತಾನೆ ನೋಡಿ, ಬಿಹೋಲ್ಡ್ ಒನ್ ಔಟ್ ಕ್ಯಾಸ್ಟ್ ಆ್ಯಂಡ್ ಇನ್ ಡ್ರೆಡ್. ಬಿಹೋಲ್ಡ್ ಅಂತಂದರೆ ನೋಡು ಅಥವಾ ಸಿ ಅಂತ ಅರ್ಥ ಆಗುತ್ತೆ. ನೋಡಿ, ಒನ್ ಔಟ್ ಕ್ಯಾಸ್ಟ್, ನಾನು ಒಬ್ಬ ಔಟ್ ಕ್ಯಾಸ್ಟ್ ಅಂತ ಹೇಳ್ತಾನೆ. ಔಟ್ ಕ್ಯಾಸ್ಟ್ ಅಂದರೆ ಎಕ್ಸ್ಪೆಲ್ಡ್ ಫ್ರಮ್ ದ ಕಮ್ಯುನಿಟಿ, ಸಮಾಜದಿಂದ ತಿರಸ್ಕೃತವಾದವನು, ರಿಜೆಕ್ಟ್ ಆಗಿರ್ತಕ್ಕಂಥವನು ಅಥವಾ ಸಮಾಜದಿಂದ ಬಹಿಷ್ಕಾರಗೊಂಡಿರ್ತಕ್ಕಂಥ ವ್ಯಕ್ತಿ. ಆ್ಯಂಡ್ ಇನ್ ಡ್ರೆಡ್, ಡ್ರೆಡ್ ಅಂತಂದರೆ ಫಿಯರ್, ಭಯ ಅಂತ ಅರ್ಥ ಆಗುತ್ತೆ. ಅವನ ಜೀವ ತುಂಬ ಅಪಾಯದಲ್ಲಿದೆ. ಹಿ ವಾಸ್ ಇನ್ ಡೇಂಜರ್. ಅದಕ್ಕೆ ಅವನು ಓಡ್ಕೊಂಡು ಯೂಸುಫನ ಟೆಂಟಿಗೆ ಬಂದಿರ್ತಾನೆ. ಅಗೇನ್ಸ್ಟ್ ಹೂಸ್ ಲೈಫ್ ದ ಬೋ ಆಫ್ ಪವರ್ ಇಸ್ ಬೆಂಟ್. ಅಗೇನ್ಸ್ಟ್ ಹೂಸ್ ಲೈಫ್ ಅಂದರೆ ಏನು ವ್ಯಕ್ತಿ ಬಂದಿದ್ನಲ್ಲ ಸ್ಟ್ರೇಂಜರ್, ಅವನ ಜೀವದ ಹಿಂದೆ ಬಿದ್ದಿದ್ರಂತೆ, ಅಂದರೆ ಅವನ ಸಾಯಿಸೋದಕ್ಕೆ ಬರ್ತಾ ಇದ್ರಂತೆ. ಯಾರು? ದ ಬೋ ಆಫ್ ಪವರ್ ಇಸ್ ಬೆಂಟ್. ಪವರ್ ಅಂತಂದರೆ ಅಲ್ಲಿ ಲೋಕಲ್ ಇರ್ತಕ್ಕಂಥ ಆಡಳಿತ ಅಂತ ಅಂದ್ಕೊಳ್ಳಿ, ಅಥವಾ ರಾಜ ಅಂತ ಅಂದ್ಕೊಳ್ಳಿ, ಅಥವಾ ಸೈನಿಕರು ಅಂತ ಅಂದ್ಕೊಳ್ಳಿ. ಅವರೆಲ್ಲ ಇವನು ಹುಡುಕೊಂಡು ಸಾಯಿಸೋದಕ್ಕೆ ಬೆನ್ನತ್ತಿ ಬರ್ತಾ ಇದ್ರು. ಈಗ ನಾವೇನು ಹೇಳ್ತೀವಲ್ಲ, ಶೂಟ್ ಎಟ್ ಸೈಟ್ ಅಂತ. ಹಾಗೆ ಇವನೇನೋ ತಪ್ಪು ಮಾಡಿದ್ನೇನೋ, ಏನೋ ಅಪರಾಧ ಮಾಡಿದ್ನೇನೋ, ಅವನನ್ನು ಸಾಯಿಸೋದಕ್ಕೆ ಇವನು ಹಿಂದಿಂದ ಹುಡುಕೊಂಡು ಬರ್ತಾ ಇದ್ರು. ಇವನು ಹೆದರ್ಕೊಂಡು ರಾತ್ರಿ ಹೊತ್ತಲ್ಲಿ ಯೂಸುಫನ ಟೆಂಟ್ಗೆ ಬಂದಿದ್ದಾನೆ. ಹೂ ಫ್ಲೈಸ್ ಆ್ಯಂಡ್ ಹ್ಯಾತ್ ನಾಟ್ ವೇರ್ ಟು ಲೇ ಇಸ್ ಹೆಡ್. ಹೂ ಫ್ಲೈಸ್ ಅಂತಂದರೆ ಎಸ್ಕೇಪ್ ಆಗಿ ಬಂದಿದ್ದಾನೆ. ಅವ್ರ ಕಣ್ಣಿಂದ ತಪ್ಪಿಸ್ಕೊಂಡು ಹೇಗೋ ಜೀವಂತವಾಗಿ ಜೀವ ಉಳಿಸ್ಕೊಂಡು ಇವನ ಹತ್ರ ಓಡಿ ಬಂದಿದ್ದಾನೆ. ಆ್ಯಂಡ್ ಹ್ಯಾತ್, ಇಲ್ಲಿ ನೋಡಿ, ಹ್ಯಾತ್ ಅಂತಂದರೆ ಹ್ಯಾಸ್ ಅಂತ ಅರ್ಥ ಆಗುತ್ತೆ. ನಾಟ್ ವೇರ್ ಟು ಲೇ ಇಸ್ ಹೆಡ್, ಎಲ್ಲೂ ಕೂಡ ನೆಮ್ಮದಿಯಾಗಿ ಒಂದು ಕಡೆ ಕೂರಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲಿ ಕಂಡಲ್ಲಿ ಇವನು ಸಾಯಿಸ್ಬಿಡ್ತಾರೆ. ಹೇಗೋ ತಪ್ಪಿಸ್ಕೊಂಡು ಬದುಕೊಂಡು ಓಡ್ಬಿಟ್ಟು ಬಂದಿದ್ದಾನೆ. ಲೇ ಇಸ್ ಹೆಡ್ ಅಂತಂದರೆ ರೆಸ್ಟ್ ಮಾಡೋದಕ್ಕೆ ಜಾಗ ಇರಲಿಲ್ಲ ಅವನಿಗೆ. ಸೊ ಹೇಗೋ ತಪ್ಪಿಸ್ಕೊಂಡು ಇವನ ಹತ್ರ ಬಂದಿದ್ದಾನೆ. ಏನಕ್ಕೆ ಇವನ ಹತ್ರನೇ ಬಂದ ಅಂದರೆ, ಐ ಕಮ್ ಟು ದಿ, ಇಲ್ಲಿ ದಿ ಅಂತಂದರೆ ಯು ಅಂತ ಅರ್ಥ ಆಗುತ್ತೆ. ಆ ಸ್ಟ್ರೇಂಜರ್ ಯೂಸುಫ್ಗೆ ಹೇಳ್ತಾ ಇದ್ದಾನೆ, ಐ ಕಮ್ ಟು ಯು ಫಾರ್ ಶೆಲ್ಟರ್ ಆ್ಯಂಡ್ ಫಾರ್ ಫುಡ್. ನಾನು ನಿನ್ನ ಹತ್ರ ಯಾಕೆ ಬಂದಿದ್ದೀನಿ ಅಂತಂದರೆ ಶೆಲ್ಟರ್. ಶೆಲ್ಟರ್ ಅಂತಂದರೆ ಇರೋದಕ್ಕೂ ಸ್ವಲ್ಪ ಜಾಗ ಬೇಕಾಗಿತ್ತು. ಎಲ್ಲೂ ಕೂಡ ನೆಮ್ಮದಿಯಾಗಿ ಮಲಗೋಕ್ಕಾಗಿರಲಿಲ್ಲ ಅವನಿಗೆ. ಬರೀ ಓಡ್ತಾ ಎಸ್ಕೇಪ್ ಹಾಕೊಂಬಂದಿದ್ದ. ಸ್ವಲ್ಪ ಜಾಗ ಬೇಕಾಗಿತ್ತು. ಆ್ಯಂಡ್ ಫಾರ್ ಫುಡ್, ತಿನ್ನೋದಕ್ಕೆ ಸ್ವಲ್ಪ ಏನಾದ್ರು ಬೇಕಾಗಿತ್ತು. ಅವನಿಗೆ ಎಸ್ಕೇಪ್ ಆಗಿ ಓಡೋದ್ರಲ್ಲಿನೇ ಸಾಕಾಗಿ ಹೋಗ್ಬಿಟ್ಟಿತ್ತು. ಊಟ ಕೂಡ ಎಲ್ಲೂ ಸಿಕ್ಕಿರಲಿಲ್ಲ, ತುಂಬ ಹಸಿದಿದ್ದ. ಸೊ ಹಾಗಾಗಿ ಇರೋಕ್ಕೆ ಸ್ವಲ್ಪ ಜಾಗ, ಸ್ವಲ್ಪ ಊಟ ಬೇಕಾಗಿತ್ತು. ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾನೆ. ಬೇರೆಯವ್ರ ಮನೆಗೆ ಹೋಗ್ತಾನೆ, ಯೂಸುಫ್ ಹತ್ರನೇ ಯಾಕೆ ಬಂದ ಅನ್ನೋದು ನೆಕ್ಸ್ಟ್ ಲೈನಲ್ಲಿ ಹೇಳ್ತಾನೆ ನೋಡಿ. ಟು ಯೂಸುಫ್ ಕಾಲ್ಡ್ ಥ್ರೂ ಆಲ್ ಅವರ್ ಟ್ರೈಬ್ಸ್ ದ ಗುಡ್. ಎಲ್ಲ ಜನಗಳು ಕೂಡ ಯೂಸುಫ್ ಒಬ್ಬ ತುಂಬ ಒಳ್ಳೆಯ ವ್ಯಕ್ತಿ, ಅವನು ತುಂಬ ಕರುಣಾಮಯಿ, ತುಂಬ ಮರ್ಸಿಫುಲ್ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕಾಗಿ ನಾನು ನಿನ್ನ ಹತ್ರನೇ ಬಂದಿದ್ದೀನಿ ಅಂತ ಸ್ಟ್ರೇಂಜರ್ ಯೂಸುಫ್ ಹೇಳ್ತಾನೆ. ಫಸ್ಟ್ ಸ್ಟಾಂಜಾದಲ್ಲಿ ಈ ಸ್ಟ್ರೇಂಜರ್ ಯೂಸುಫ್ನ ಟೆಂಟಿಗೆ ಬಂದುಬಿಟ್ಟು ಯೂಸುಫ್ ಹೇಳ್ತಾನೆ ತಾನು ಯಾರು, ತನ್ನ ಪರಿಸ್ಥಿತಿ ಹೇಗಿದೆ, ಯಾಕೆ ಅಲ್ಲಿಗೆ ಬಂದಿದ್ದಾನೆ ಅನ್ನೋದನ್ನೆಲ್ಲ ಹೇಳ್ತಾನೆ. ಈಗ ಸೆಕೆಂಡ್ ಸ್ಟಾಂಜಾದಲ್ಲಿ ಯೂಸುಫ್ ಆ ಸ್ಟ್ರೇಂಜರ್ಗೆ ಏನಂತ ಹೇಳ್ತಾನೆ ನೋಡಿ. ದ ಟೆಂಟ್ ಈಸ್ ಮೈನ್ ಸೆಡ್ ಯೂಸುಫ್ ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್.
ಈ ಲೈನ್ ನೋಡಿ, ಆ ಯೂಸುಫ್ ಎಂಥ ವ್ಯಕ್ತಿ ಆಗಿದ್ದ ಅನ್ನೋದು ಈ ಮಾತಿನಲ್ಲೇನೆ ಗೊತ್ತಾಗುತ್ತೆ. ಯೂಸುಫ್ ಆ ಸ್ಟ್ರೇಂಜರ್ಗೆ ಹೇಳ್ತಾ ಇದ್ದಾನೆ, ದ ಟೆಂಟ್ ಈಸ್ ಮೈನ್, ಈ ಟೆಂಟ್ ಏನಿದೆ, ಈ ಗುಡಿಸ್ಲೇನಿದೆ ಅದು ನಂದೇನೆ, ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್, ಇದು ನಂದಷ್ಟೇ ಅಲ್ಲ, ಇದು ದೇವ್ರದ್ದು ಕೂಡ ಹೌದು. ಅಂದರೆ ಅಂಥ ಮಹಾತ್ಮರಿಗೆ ಮಾತ್ರ ಇಂಥ ಆಲೋಚನೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಜಗತ್ತಿನಲ್ಲಿ ನಂದು ಅನ್ನತಕ್ಕಂಥದ್ದು ಯಾವುದು ಇರೋದೇ ಇಲ್ಲ. ಹುಟ್ಟುವಾಗ ಖಾಲಿ ಕೈಯಲ್ಲಿ ಬಂದು ಸಾಯ್ಬೇಕಾದ್ರೂ ಕೂಡ ಖಾಲಿ ಕೈಯಲ್ಲೇ ಹೋಗ್ತೀವಿ. ಇಲ್ಲಿರೋದನ್ನ ನಾವು ನಂದು, ನನಗೆ, ನನ್ನಿಂದ ಅಂತ ಹೇಳ್ತಾ ಓಡಾಡ್ಕೊಂಡಿರ್ತೀವಿ. ಬಟ್ ಯೂಸುಫ್ ಎಂಥ ವ್ಯಕ್ತಿಯಾಗಿದ್ದ, ಜಗತ್ತಿನಲ್ಲಿ ಇರೋದೆಲ್ಲ ದೇವ್ರದ್ದು ಅಂತ ತಿಳ್ಕೊಂಡಿದ್ದ. ಎಲ್ಲ ದೇವ್ರದ್ದು ಅಂತ ಆದಮೇಲೆ ನಮ್ದು ಹೇಗಾಗತ್ತೆ ಹೇಳಿ? ಅದನ್ನೇ ದೇವರ ದಾಸಿಮಯ್ಯ ಒಂದು ಕಡೆ ಹೇಳ್ತಾನೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತ ಹೇಳ್ತಾನಲ್ಲ. ಜಗತ್ತಿನಲ್ಲಿ ಇರೋದೆಲ್ಲ ದೇವರೇ ಕೊಟ್ಟಿದ್ದರಿಂದ ಇನ್ನು ನಮ್ದು ಅಂತ ಹೇಗಾಗುತ್ತೆ? ಈ ಟೆಂಟ್ ನಂದೇನೆ, ಬಟ್ ಇದೆಲ್ಲ ದೇವ್ರದ್ದು ಅಂತ ಯೂಸುಫ್ ಹೇಳ್ತಾನೆ. ಕಮ್ ಇನ್ ಅಂಡ್ ಬಿ ಅಟ್ ಪೀಸ್, ಬಾ ಒಳಗೆ ಬಾ, ಇಲ್ಲಿ ನೆಮ್ಮದಿಯಂದಿರು, ನಿರಾಳವಾಗಿರು, ಯಾವುದೋ ಭಯ ಪಟ್ಕೊಳ್ಬೇಡ, ಆರಾಮಾಗಿರು. ಫ್ರೀಲಿ ಶಾಲ್ಟ್ ದೌ ಪಾರ್ಟೇಕ್ ಆಲ್ ಮೈ ಸ್ಟೋರ್, ಇಲ್ಲಿ ಶಾಲ್ಟ್ ಅಂತ ಇದೆಯಲ್ಲ ಅದು ಶಾಲ್ ಅಂತ ಅರ್ಥ, ದೌ ಅಂತ ಇದೆಯಲ್ಲ ಅದು ಯು ಅಂತ ಅರ್ಥ. ನೀನು ಯಾವುದೋ ಸಂಕೋಚ ಪಟ್ಕೊಳ್ತೀನಿ, ಎಲ್ಲ ನಿಂದು ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಮೈ ಸ್ಟೋರ್ ಏನೇನಿದೆ ಅಲ್ಲ, ಮನೇಲಿ ವಸ್ತುಗಳು, ತಿನ್ನೋದಿರ್ಬೋದು, ಬಟ್ಟೆ ಇರ್ಬೋದು, ಮಲಗೋಕಿರ್ಬೋದು, ಎಲ್ಲವೂ ಕೂಡ ಯಾವುದೇ ಸಂಕೋಚ ಪಟ್ಕೊಳ್ದೆ ನಿಂದು ಅಂತ ತಿಳ್ಕೊಂಡು ಬಳಸ್ಕೊ ನೀನು ಅಂತ ಹೇಳ್ದ. ಆಸ್ ಐ ಆಫ್ ಹೀಸ್ ಹೂ ಬಿಲ್ಡ್ಸ್ ಓವರ್ ದೀಸ್ ಅವರ್ ಟೆಂಟ್ಸ್, ಆಸ್ ಐ ಆಫ್ ಹೀಸ್, ಇಲ್ಲಿ ಹೀಸ್ ಅನ್ನೋದು ಸೆಂಟೆನ್ಸ್ ಮಧ್ಯಕ್ಕೆ ಬಂದಿದ್ರು ಕೂಡ ಫಸ್ಟ್ ಲೆಟ್ರನ್ನು ಕ್ಯಾಪಿಟಲ್ ಆಗಿ ಮಾಡಿದ್ದಾರೆ ನೋಡಿ. ಎಚ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಆಗಿದೆ, ಬಟ್ ಗ್ರಾಮರ್ ಪ್ರಕಾರ ಈ ಥರ ಬಳಸೋ ಹಾಗಿಲ್ಲ. ಬಟ್ ಸೆಂಟೆನ್ಸ್ ಮಧ್ಯಕ್ಕೆ ಹೀ, ಹೀಸ್, ಹಿಮ್ ಅಂತ ಬಂದಾಗ ಎಲ್ಲಾದರೂ ಕ್ಯಾಪಿಟಲ್ ಲೆಟರ್ನ ಬಳಸಿದ್ರು ಅಂತಂದರೆ ಅದು ದೇವರಿಗೆ ಹೇಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಸ್ ಐ ಆಫ್ ಹೀಸ್, ನಾನು ದೇವರಿಗೆ ಎಷ್ಟೋ, ಹೂ ಬಿಲ್ಡ್ ಓವರ್ ದೀಸ್, ಇಲ್ಲಿ ಬಿಲ್ಡ್ ಅಂತಿದೆ ನೋಡಿ, ಅದು ಬಿಲ್ಡ್ಸ್ ಅಂತ ಅರ್ಥ. ಓವರ್ ದೀಸ್ ಅವರ್ ಟೆಂಟ್ಸ್, ಈ ಭೂಮಿ ಮೇಲಿರ್ತಕ್ಕಂಥ ಈ ಟೆಂಟ್ಗಳು ಏನಿದಾವೆ, ಮನೆಗಳು ಏನಿದಾವೆ, ಗುಡಿಸಲುಗಳು ಏನಿದಾವೆ, ಹಿಸ್ ಗ್ಲೋರಿಯಸ್ ರೂಪ್ಸ್ ಆಫ್ ನೈಟ್ ಆ್ಯಂಡ್ ಡೇ, ಇಲ್ಲಿ ಮತ್ತೆ ಎಚ್ ಕ್ಯಾಪಿಟಲ್ ಲೆಟರ್ ಬಳಸಿದ್ದಾರೆ, ಅಂದರೆ ದೇವರಿಗೆ ಹೇಳ್ತಾ ಇದ್ದಾರೆ ಅಂತ. ಹಿಸ್ ಗ್ಲೋರಿಯಸ್ ರೂಪ್ ಆಫ್ ನೈಟ್ ಆ್ಯಂಡ್ ಡೇ, ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮನೆ, ಗುಡಿಸಲು ಏನಿದಾವೆ ಎಲ್ಲರ ಮೇಲಕ್ಕೂ ಕೂಡ ಈ ಆಕಾಶ ಅನ್ನತಕ್ಕಂಥ ಒಂದು ಮೇಲ್ಚಾವಣಿ ಇದೆಯಲ್ಲ ಅದು ದೇವರು ನಮಗಾಗಿ ಮಾಡಿರ್ತಕ್ಕಂಥದ್ದು. ಅಂತ ದೇವರು ಕೊಟ್ಟಿರ್ತಕ್ಕಂಥ ಆಶ್ರಯದಲ್ಲಿ ನಂದು ನಿಂದು ಅನ್ನತಕ್ಕಂಥದ್ದೆಲ್ಲ ನೆಮ್ಮದಿಯಾಗಿ ಎಲ್ಲನೂ ನಿಂದು ಅಂತ ತಿಳ್ಕೊ, ಯಾವುದೋ ಸಂಕೋಚ ಪಟ್ಕೋಬೇಡ ಅಂತ ಹೇಳಿದ. ಆ್ಯಂಡ್ ಅಟ್ ಹೂಸ್ ಡೋರ್ ನನ್ ಎವರ್ ಎಟ್ ಹರ್ಡ್ ನೇ, ನೇ ಅಂತಂದರೆ ನೋ ಅಂತ ಅರ್ಥ ಮಾಡ್ಕೊಳ್ಳಿ. ಅಂತ ದೇವರೇ ಇದನ್ನೆಲ್ಲ ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ಕೊಟ್ಟಿರುವಾಗ ಅವನು ಬಾಗಿಲಿಗೆ ಹೋದವ್ರಿಗೆ ಯಾವತ್ತೂ ಕೂಡ ನೋ, ಇಲ್ಲ ಅಂತ ಆನ್ಸರ್ ಬರೋದೇ ಇಲ್ಲ. ಅಂಥದ್ರಾಗ ನಾನು ಯಾರು ಹೇಳೋಕ್ಕೆ? ಸೊ ಎಲ್ಲ ದೇವರೇ ಕೊಟ್ಟಿರೋದ್ರಿಂದ ಇದು ನಿಂದೇ ಮನೆ ಅಂತ ಅನ್ಕೋ, ಯಾವುದೇ ಸಂಕೋಚ ಪಟ್ಕೋಬೇಡ, ನೆಮ್ಮದಿಯಾಗಿರು, ಸಮಾಧಾನವಾಗಿರು, ನಿನಗೆ ಏನು ಬೇಕು ಅದೆಲ್ಲ ಕೂಡ ಈ ಮನೆಯಲ್ಲಿ ನಿಂದೆ ಅಂತ ಬಳಸ್ಕೊ ನೀನು. ಯಾಕೆ ಅಂತಂದರೆ ಇದೆಲ್ಲ ಕೊಟ್ಟಿರ್ತಕ್ಕಂಥವ್ನು ದೇವರು, ಅವನು ಕೊಟ್ಟಿದ್ದನ್ನು ನಾನು ಕೊಡಲ್ಲ ಅಂತ ಹೇಗೆ ಅನ್ನೋಕ್ಕಾಗತ್ತೆ ಅಂತ ಯೂಸುಫ್ ಹೇಳ್ತಾನೆ. ಈ ಒಂದು ಸ್ಟಾಂಜದಲ್ಲಿ ಯೂಸುಫ್ ಎಂಥ ವ್ಯಕ್ತಿಯಾಗಿದ್ದ, ಅವನ ಮನೋಭಾವನೆಗಳು ಹೇಗಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆ ಸ್ಟ್ರೇಂಜರ್ ಯೂಸುಫನ ಟೆಂಟಿಗೆ ಬಂದಾಗ ತಾನು ಯಾರು ಅಂತ ಹೇಳ್ಕೊತಾನೆ. ಅವನು ಔಟ್ ಕ್ಯಾಸ್ಟ್ ಅಂತ ಹೇಳ್ತಾನೆ, ಸಮಾಜದಿಂದ ತಿರಸ್ಕಾರ ಆಗಿರ್ತಕ್ಕಂಥ ಅವನೊಬ್ಬ ಕ್ರಿಮಿನಲ್ ಆಗಿರ್ಬೋದು, ಎಂತೆಂಥ ಅಪರಾಧ ಮಾಡಿದ್ನೋ ಅದೆಲ್ಲ ಅವ್ನು ಹೇಳ್ಕೊಂಡ್ರು ಕೂಡ ಯೂಸುಫ್ ತನ್ನ ಗುಡಿಸಲಿಗೆ ಸೇರಿಸ್ಕೊಳ್ತಾನೆ. ಇದೆಲ್ಲ ನಿಂದು ಅಂತ ಬಳಸ್ಕೊ ಅಂತ ಹೇಳ್ತಾನೆ. ಮುಂದೇನಾಗತ್ತೆ ನೋಡಿ. ಸೊ ಯೂಸುಫ್ ಎಂಟರ್ಟೈನ್ಡ್ ಹಿಸ್ ಗೆಸ್ಟ್ ದಟ್ ನೈಟ್, ಒಳಗೆ ಕರ್ಕೊಂಡು ಹೋಗಿ ಕೂರಿಸಿ ಅವನಿಗೆಲ್ಲ ಸಮಾಧಾನ ಹೇಳಿ ಹಾಕೊಳ್ಳೋಕೆ ಬಟ್ಟೆ ಕೊಟ್ಬಿಟ್ಟು ತಿನ್ನೋಕೆಲ್ಲ ಕೊಡ್ತಾನೆ. ಎಂಟರ್ಟೈನ್ಡ್ ಅಂತಂದರೆ ಉಪಚಾರ ಮಾಡೋದು, ಅತಿಥಿ ಸತ್ಕಾರ ಮಾಡ್ತಾನೆ. ಹಿಸ್ ಗೆಸ್ಟ್, ಇಲ್ಲಿ ಗೆಸ್ಟ್ ಯಾರು ಅಂತಂದರೆ ಸ್ಟ್ರೇಂಜರ್. ದಟ್ ನೈಟ್ ಯೂಸುಫ್ ಅವನಿಗೆಲ್ಲ ವ್ಯವಸ್ಥೆ ಮಾಡ್ತಾನೆ. ಆ್ಯಂಡ್ ವೇಕಿಂಗ್ ಹಿಮ್ ಏರ್ ಡೇ, ಇಲ್ಲಿ ERE ಅಂತಿದೆ ನೋಡಿ, ಅದು ಬಿಫೋರ್ ಅಂತ ತಾವು ತಿಳ್ಕೋಬೇಕು. ಯೂಸುಫ್ ಏನು ಮಾಡ್ತಾನೆ, ಅವನಿಗೆಲ್ಲ ವ್ಯವಸ್ಥೆ ಮಾಡಿ ಮಲಗಿಸಿಬಿಟ್ಟು ವೇಕಿಂಗ್ ಹಿಮ್ ಬಿಫೋರ್ ಡೇ, ಬೆಳಕಾಗೋಕ್ಕಿಂತ ಮುಂಚೆನೇ ಮತ್ತೆ ಅವನು ಎಬ್ಬಿಸ್ತಾ, ಒಂದು 3 ಗಂಟೆ 4 ಗಂಟೆ ಆಗಿರ್ಬೋದು. ಯೂಸುಫ್ ಹೋಗ್ಬಿಟ್ಟು ಆ ಸ್ಟ್ರೇಂಜರ್ನ ಎಬ್ಬಿಸ್ಬಿಟ್ಟು ಹೇಳ್ತಾನೆ, ಸೇಡ್ ಹಿಯರ್ ಈಸ್ ಗೋಲ್ಡ್, ತಗೋ ಇಲ್ಲಿ ಸ್ವಲ್ಪ ಚಿನ್ನ ಇದೆ, ಚಿನ್ನದ ನಾಣ್ಯಗಳಿದ್ದಾವೆ, ಇದನ್ನು ತಗೋ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್ ಇಸ್ ಸ್ಯಾಡಲ್ ಫಾರ್ ದೈ ಫ್ಲೈಟ್, ದೈ ಅಂತಂದರೆ ಯುವರ್ ಫ್ಲೈಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್, ತುಂಬ ಸ್ಪೀಡಾಗಿ ಹೋಗ್ತಕ್ಕಂಥ ನನ್ನ ಕುದುರೆ ಕೂಡ ಸ್ಯಾಡಲ್ಡ್, ಸ್ಯಾಡಲ್ಡ್ ಅಂತಂದರೆ ಕನ್ನಡದಲ್ಲಿ ಥಡಿ ಅಂತ ಕರಿತೀವಿ. ಕುದುರೆ ಮೇಲೆ ಕೂತ್ಕೊಳ್ಳೋದಕ್ಕೆ ಒಂದು ಸೀಟ್ ಥರ ಹಾಕ್ತಾರೆ ನೋಡಿ, ಅದನ್ನು ಸ್ಯಾಡಲ್ ಅಂತ ಕರೀತಾರೆ. ಆ ಸ್ಯಾಡಲನ್ನು ಹಾಕಿ ಸ್ಪೀಡಾಗಿ ಹೋಗ್ತಕ್ಕಂಥ ಕುದುರೆ ರೆಡಿ ಇದೆ ಫಾರ್ ದೈ ಫ್ಲೈಟ್, ನೀನು ಇಲ್ಲಿಂದ ಓಡ್ ಹೋಗ್ಬಿಡು, ಎಸ್ಕೇಪ್ ಆಗಿ ಹೋಗ್ಬಿಡು. ಡಿಪಾರ್ಟ್ ಬಿಫೋರ್ ದ ಪ್ರೇಯಿಂಗ್ ಡೇ ಗ್ರೋ ಬೋಲ್ಡ್, ಡಿಪಾರ್ಟ್ ಅಂತ ನಿರ್ಗಮಿಸ್ಬಿಡು, ಇಲ್ಲಿಂದ ಬೇಗ ಹೊರಟು ಹೋಗ್ಬಿಡು. ಯಾಕೆ ಅಂತ, ಪ್ರೈಯಿಂಗ್ ಡೇ ಗ್ರೋ ಬೋಲ್ಡ್, ಯಾಕಂದರೆ ಇವನು ಪ್ರಾಣದ ಹಿಂದೆ ಅಲ್ಲಿ ಅಧಿಕಾರ
ಸೈನಿಕರೆಲ್ಲ ಬಿದ್ದಿದ್ದಾರೆ ಅಂತಂದ್ರೆ ಅವ್ರ ಕಣ್ಣಿಗೆ ಬಿದ್ದರೆ ನೀನು ಮತ್ತೆ ಸಿಕ್ಕಾಕೊಂಡು ಬಿಡ್ತೀಯ. ಸೊ ಬೆಳಕಾಗೋದ್ರೊಳಗೆ ಅವ್ರ ಕಣ್ಣಿಗೆ ಬೀಳ್ದಂಗೆ ನೀನು ಈ ಕುದುರೆನ ತಗೋ, ಈ ಖರ್ಚಿಗೆ ಸ್ವಲ್ಪ ಚಿನ್ನದ ನಾಣ್ಯ ತಗೋ, ಇಲ್ಲಿಂದ ಮೊದಲು ಬೇಗ ಹೊರಟು ಹೋಗ್ಬಿಡು ಅಂತ ಹೇಳಿದ ಯೂಸುಫ್. ಆಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ನಾರ್ ಗ್ರೋಸ್ ಲೆಸ್. ಒಂದು ದೀಪ ಮತ್ತೊಂದು ದೀಪವನ್ನು ಬೆಳಗಿಸಿದಾಗ ಆ ಬೆಳಗಿಸೋದ್ರಿಂದ ದೀಪದ ಬೆಳಕೇನು ಕಡಿಮೆ ಆಗಲ್ಲ, ಇನ್ನು ಬೆಳಕು ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗೇನೆ ಸೊ ನೊಬೆಲ್ನೆಸ್ ಎಂಡ್ ಕಿಂಡಲ್ತ್ ನೊಬೆಲ್ನೆಸ್, ಇದೇ ಪೋಯಮ್ ಟೈಟಲ್. ಆ್ಯಕ್ಚುಲಿ ಈ ಪೋಯಮ್ ಟೈಟಲ್ ಯೂಸುಫ್ ಅಂತ ಇದೆ, ಬಟ್ ತಮ್ಮ ಬುಕ್ಕಲ್ಲಿ ಇದನ್ನು ನೊಬೆಲ್ನೆಸ್ ಎಂಡ್ ಕಿಂಡಲ್ತ್ ನೊಬೆಲ್ನೆಸ್ ಅಂತ ಕೊಟ್ಟಿದ್ದಾರೆ. ಒಳ್ಳೆಯತನದಿಂದ ಒಳ್ಳೆಯತನ ಬೆಳಿಬೇಕು, ಅದಕ್ಕೆ ನೀನು ಅವ್ರ ಕೈಗೆ ಸಿಕ್ಕಾಕೋದಂಗೆ ಈ ದುಡ್ಡನ್ನು ತಗೋ, ಈ ಚಿನ್ನನ ತಗೋ, ಈ ಕುದುರೆನ ತಗೊಂಡು ಅವ್ರ ಕೈಗೆ ಸಿಕ್ಕದಂಗೆ ಎಲ್ಲಾದರೂ ದೂರ ಹೋಗಿ ಸೇಫ್ ಆಗಿ ಇರು ಅಂತ ಯೂಸುಫ್ ಹೇಳಿದ. That inward light the stranger's face made grand, which shines from all self-conquest. ದ ಇನ್ವರ್ಡ್ ಲೈಟ್, ಅಂತರಂಗದ ಬೆಳಕು ಅಂತ ಕರಿತೀವಲ್ಲ, ಅಂದರೆ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಸ್ಟ್ರೇಂಜರ್ಸ್ ಫೇಸ್ ಮೇಡ್ ಗ್ರ್ಯಾಂಡ್, ಅವನ ಮುಖ ಅರಳ್ಕೊಂಡು ಬಿಡುತ್ತೆ. ಯಾಕೆ ಅಂದರೆ ಅವನೊಂಥರ ಕ್ರಿಮಿನಲ್, ಎಷ್ಟು ಕೊಲೆ ಮಾಡಿದ್ನೋ, ಎಷ್ಟು ದರೋಡೆ ಮಾಡಿದ್ನೋ ಅಲ್ವಾ, ಎಂತೆಂಥ ಅಪರಾಧ ಮಾಡಿದ್ನೋ, ಬರೀ ಕೆಟ್ಟ ಯೋಚನೆಗಳು ತುಂಬಿಕೊಂಡಿದ್ವು, ಕೆಟ್ಟ ಭಾವನೆಗಳು ತುಂಬಿಕೊಂಡಿದ್ವು. ಆದರೆ ಯೂಸುಫ್ ಅವನನ್ನು ಉಪಚಾರ ಮಾಡಿರ್ತಕ್ಕಂಥ ರೀತಿ ಇತ್ತಲ್ಲ, ಅವನು ಕರೆದ, ಮನೇಲಿ ಇಟ್ಕೊಂಡ, ಉಪಚಾರ ಮಾಡಿದ, ಮತ್ತೆ ಬೆಳಿಗ್ಗೆ ಬೇಗ ಎಬ್ಬಿಸ್ಬಿಟ್ಟು ಚಿನ್ನ ಕೊಡ್ತಾನೆ, ಕುದುರೆ ತಗೊಂಡು ಓಡ್ ಹೋಗು ಅಂತಂದಾಗ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ವಿಚ್ ಶೈನ್ಸ್ ಫ್ರಾಮ್ ಆಲ್ ಸೆಲ್ಫ್ ಕಾನ್ಕ್ವೆಸ್ಟ್. ಸೆಲ್ಫ್ ಕಾನ್ಕ್ವೆಸ್ಟ್ ಅಂದ್ರೆ ತನ್ನನ್ನು ತಾನು ಗೆದ್ದವನು, ಅಂದ್ರೆ ತನ್ನಲ್ಲಿರ್ತಕ್ಕಂಥ ಈ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವೆಲ್ಲವನ್ನ ಗೆದ್ದಿರ್ತಕ್ಕಂಥ ಒಬ್ಬ ಸಂತನ ಹತ್ರ ಹೇಗಿರ್ತದೆ ಮುಖದಲ್ಲಿ ಕಳೆ, ಆ ಥರ ಕಳೆ ಇವನ ಮುಖದಲ್ಲಿ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತಂದ್ರೆ ಆ ಯೂಸುಫ್ನಿಂದ ಇವನ ಮನಸ್ಸು ಪರಿವರ್ತನೆ ಆಗುತ್ತೆ. ಅವಾಗ ಆ ಸ್ಟ್ರೇಂಜರ್ ಏನು ಮಾಡ್ತಾನೆ ನೋಡಿ, ನೀಲಿಂಗ್ ಲೋ ಅಂದರೆ ಮೊಳಕಾಲು ಅಥವಾ ಮಂಡೆ ಊರಿ ಆ ಯೂಸುಫ್ನ ಮುಂದೆ ಕುಳಿತುಕೊಳ್ತಾನೆ. ಹಿ ಬೋಡ್ ಹಿಸ್ ಫೋರ್ ಹೆಡ್ ಅಪಾನ್ ಯೂಸುಫ್ಸ್ ಹ್ಯಾಂಡ್. ಯೂಸುಫ್ನ ಕೈನ ತಗೊಂಡು ಅವನ ಕೈಗೆ ತನ್ನ ಫೋರ್ ಹೆಡ್ ಹಣೆನ ಒತ್ತಿ ಹಿಡ್ಕೊಂಡು ಸೋಬಿಂಗ್ ದುಃಖದಿಂದನೇ ಆ ಯೂಸುಫ್ಗೆ ಹೇಳ್ತಾನೆ, ಓ ಸೇಕ್ ಐ ಕೆನಾಟ್ ಲಿವ್ ದಿ. ಸೋ ದಿ ಅಂತಂದ್ರೆ ಯು, ನಾನು ನಿನ್ನನ್ನು ಹೀಗೆ ಬಿಟ್ಟು ಹೋಗೋದೇ ಇಲ್ಲ. ಯಾಕೆ ಅಂದರೆ ಎಲ್ಲರ ಕಡೆಯಿಂದ ಎಸ್ಕೇಪ್ ಆಗಿ ಹೋಗ್ತಾ ಇದ್ದ. ಈ ಯೂಸುಫ್ನಂಥ ವ್ಯಕ್ತಿನೇ ಅವನು ನೋಡಿರಲಿಲ್ಲ. ಇಂಥ ವ್ಯಕ್ತಿ ಅವನು ಮಾಡಿರ್ತಕ್ಕಂಥ ಉಪಕಾರವನ್ನು ನೋಡಿ ನಾನು ನಿನ್ನ ಹೀಗೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಐ ವಿಲ್ ರೀಪೇ ದಿ ಅಂದರೆ ನಿನ್ನ ಋಣ ತೀರಿಸ್ತೀನಿ, ನೀನು ಮಾಡಿರ್ತಕ್ಕಂಥ ಉಪಕಾರಕ್ಕೆ ನಾನು ಋಣ ತೀರಿಸ್ಬೇಕಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆಲ್ ದಿಸ್ ದೌ ಹ್ಯಾಸ್ ಡನ್ ಅಂಟು ಅಂದರೆ ನೀ ಎಲ್ಲ ಏನು ಉಪಕಾರ ಮಾಡಿದೆ, ಎಷ್ಟೊಂದು ಸಹಾಯ ಮಾಡಿದೆಯಾ, ಇದೆಲ್ಲ ಯಾರಿಗೆ ಮಾಡಿದೆಯಾ ನೀನು ಅಂತ ಹೇಳ್ಬಿಟ್ಟು ಕನ್ಫೆಸ್ ಮಾಡ್ತಾನೆ, ಒಪ್ಕೊಳ್ತಾನೆ. ಏನಂತ ನೋಡಿ, ದಟ್ ಇಬ್ರಾಹಿಂ. ಇಲ್ಲಿ ಇಬ್ರಾಹಿಂ ಯಾರು ಅಂತ ತಮಗನಿಸ್ಬೋದು. ಇಲ್ಲಿವರೆಗೆ ಯಾರಿಗೆ ಸ್ಟ್ರೇಂಜರ್ ಅಂತ ಹೇಳಿ ಬರ್ತಾ ಇದ್ರಲ್ಲ, ಅವನ ಹೆಸರೇ ಇಬ್ರಾಹಿಂ. ಇವಾಗ ಆ ಯೂಸುಫ್ನ ಮುಂದೆ ಕೂತ್ಕೊಂಡು ದುಃಖಿಸ್ತಾ ಹೇಳ್ತಾ ಇದ್ದಾನೆ, ನಾನು ಇಬ್ರಾಹಿಂ. ನೀ ಎಲ್ಲ ಇಷ್ಟೆಲ್ಲ ಮಾಡಿದ್ದು ಯಾರಿಗೆ ಅಂತಂದ್ರೆ ಇಬ್ರಾಹಿಂಗೆ ಮಾಡಿದ್ರು. ಹಾಗಾದ್ರೆ ಇಬ್ರಾಹಿಂ ಯಾರು ಅಂತಂದ್ರೆ ಹುಸ್ಲಿವ್ ದೈ ಸನ್ ಅಂದ್ರೆ ನಿನ್ನ ಮಗನನ್ನ ಕೊಂದವನು. ಯೂಸುಫ್ಗೆ ಒಬ್ಬನೇ ಒಬ್ಬ ಮಗ ಇದ್ದ, ಆ ಮಗನನ್ನ ಯಾರೋ ಮರ್ಡರ್ ಮಾಡಿಬಿಟ್ಟಿದ್ರು. ಆ ದುಃಖದಲ್ಲಿ ಯೂಸುಫ್ ಇದ್ದ, ಬಟ್ ಮರ್ಡರ್ ಮಾಡಿದವರು ಯಾರು ಅಂತ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಇವಾಗ ಆ ಇಬ್ರಾಹಿಮನ ಮನಸ್ಸು ಪರಿವರ್ತನೆ ಆಗಿಬಿಟ್ಟು ಏನು ಮಾಡ್ತಾನೆ, ಯೂಸುಫ್ನ ಮುಂದೆ ಕೂತ್ಕೊಂಡು ದುಃಖದಿಂದ ಕನ್ಫೆಸ್ ಮಾಡಿಕೊಳ್ತಾ ಇದ್ದಾನೆ, ತಪ್ಪನ್ನು ಒಪ್ಕೊಳ್ತಾ ಇದ್ದಾನೆ. ಇಷ್ಟೆಲ್ಲ ನೀನು ಯಾರಿಗೆ ಸಹಾಯ ಮಾಡಿದೀಯಾ ಅಂತಂದ್ರೆ ಅವನು ನಿನ್ನ ಮಗನನ್ನ ಕೊಂದವನು. ನಿನ್ನ ಒಬ್ಬನೇ ಮಗ, ಸ್ಲೀವ್ ಅಂತಿದೆ ನೋಡಿ, ಅಂದ್ರೆ ಕೊಲ್ಲೋದು, ಕಿಲ್ ಅಂತ ಅರ್ಥ ಆಗುತ್ತೆ. ನಿನ್ನ ಮಗನನ್ನ ಕೊಂದಿದ್ದಲ್ಲ ಆ ಇಬ್ರಾಹಿಮ್ಗೆ ನೀನು ಇಷ್ಟೆಲ್ಲ ಮಾಡಿದೀಯಾ ಅಂತ ಹೇಳ್ಬಿಟ್ಟು ತನ್ನ ತಪ್ಪನ್ನ ಒಪ್ಕೊಳ್ತಾನೆ, ಕನ್ಫೆಸ್ ಮಾಡ್ತಾನೆ. ಆ ಸ್ಟ್ರೇಂಜರ್ ಒಬ್ಬ ಔಟ್ಕ್ಯಾಸ್ಟ್ ಆಗಿದ್ದ, ಸಮಾಜದಿಂದ ರಿಜೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ. ತನ್ನ ಜೀವ ತೊಂದರೆನಲ್ಲಿದೆ, ಜೀವ ಅಪಾಯದಲ್ಲಿದೆ ಅಂತ ಬಂದಾಗ ಯೂಸುಫ್ ತನ್ನ ಮನೆಗೆ ಸೇರಿಸ್ಕೊಳ್ತಾನೆ, ಒಳಗೆ ಕರ್ಕೊಂಡೋಗಿ ಅವನಿಗೆ ಉಪಚಾರ ಮಾಡ್ತಾನೆ, ಊಟ ಕೊಡ್ತಾನೆ, ಬಟ್ಟೆ ಕೊಡ್ತಾನೆ, ಮಲಗೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾನೆ. ಹಾಗೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಅವನನ್ನು ಎಬ್ಬಿಸಿ ಚಿನ್ನ ಕೊಡ್ತಾನೆ, ಚಿನ್ನದ ನಾಣ್ಯ ಕೊಡ್ತಾನೆ, ಕುದುರೆನ ರೆಡಿ ಮಾಡಿಬಿಟ್ಟು ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿದಾಗ ಇಬ್ರಾಹಿಮ್ಗೆ ಮನ ಪರಿವರ್ತನೆ ಆಗಿ ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಮಗನನ್ನ ಕೊಂದವನು. ಯೂಸುಫ್ಗೆ ತನ್ನ ಮಗನ ಕೊಂದವರು ಯಾರು ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಅವನೇ ಬಂದ್ಬಿಟ್ಟು ಹೇಳ್ತಾನೆ, ನಾನೇ ನಿನ್ನ ಮಗನನ್ನು ಕೊಂದವನು. ಮುಂಚೆನೇ ಹೇಳಿದ್ರೆ ಯೂಸುಫ್ ಮಾಡ್ತಾ ಇದ್ನ, ಅಥವಾ ಇವಾಗ ನಾನೇ ನಿನ್ನ ಮಗನನ್ನು ಕೊಂದಿದ್ದೀನಿ ಅಂತ ಹೇಳಿದಾಗ ಯೂಸುಫ್ ಏನು ಮಾಡಬಹುದು ಅಂತೆಲ್ಲ ತಮಗನಿಸ್ಬೋದು. ಬಟ್ ಯೂಸುಫ್ ಏನು ಮಾಡ್ತಾನೆ ನೋಡಿ, ಟೇಕ್ ಥ್ರೈಸ್ ದ ಗೋಲ್ಡ್ ಸೇಡ್ ಯೂಸುಫ್ ಫಾರ್ ವಿತ್ ದಿ ಇನ್ ಟು ದ ಡೆಸರ್ಟ್ ನೆವರ್ ಟು ರಿಟರ್ನ್.
ನಾನೇ ನಿನ್ನ ಮಗನನ್ನು ಕೊಂದಿದ್ದೀನಿ ಅಂತ ಹೇಳಿದ್ರು ಕೂಡ ಅವಾಗ ಯೂಸುಫ್ ಏನು ಮಾಡ್ತಾನೆ, ಟೇಕ್ ಥ್ರೈಸ್ ದ ಗೋಲ್ಡ್, ಮುಂಚೆ ಚಿನ್ನ ಕೊಟ್ಟಿದ್ನಲ್ಲ, ಚಿನ್ನದ ನಾಣ್ಯ ಕೊಟ್ಟಿದ್ನಲ್ಲ, ಅದರ 3 ಪಟ್ಟು ಮತ್ತೆ ಜಾಸ್ತಿ ಕೊಡ್ತಾನೆ. ತಮಗನಿಸ್ಬೋದು ಹುಚ್ಚಿಡ್ದಿರ್ಬೋದು ಇವನಿಗೆ, ಈ ಥರ ತನ್ನ ಮಗನ್ನೇ ಕೊಂದವನು ಬಂದು ನಾನೇ ಕೊಂದಿದ್ದೀನಿ ಅಂತಂದಾಗ ಹಿಡ್ಕೊಂಡ್ಬಿಟ್ಟು ಓಡ್ದು ಪೊಲೀಸರಿಗೆ ಹಿಡಿದು ಅಥವಾ ಬೇರೆಯವ್ರು ಸಾಯಿಸೋದು ಪಡಿ ಇವನೇ ಸಾಯಿಸಿಬಿಡ್ಬೋದಾಗಿತ್ತು ನಾವು ಸಾಮಾನ್ಯ ಮನುಷ್ಯರಾಗಿದ್ದರೆ. ಆದರೆ ಯೂಸುಫ್ ಒಬ್ಬ ಸಂತ ಅಲ್ವಾ, ಎಲ್ಲ ಕೂಡ ದೇವರಿಂದನೇ ಆಗಿದೆ, ಎಲ್ಲ ನಡೆಯೋದು ಕೂಡ ದೇವರಿಂದನೇ ನಡೀತದೆ, ಎಲ್ಲ ದೇವರಿಗೆ ಸೇರಿದ್ದು ಅಂದ್ಕೊಂಡು ಬದುಕ್ತಕ್ಕಂಥ ವ್ಯಕ್ತಿ ಅವನು, ಸಂತನ ಥರ ಇದ್ದ. ಈಗ ಅವನು 3 ಪಟ್ಟು ಚಿನ್ನ ಕೊಟ್ಟು ಹೇಳ್ತಾ ಇದ್ದಾನೆ, ಫಾರ್ ವಿತ್ ದಿ ಅಂದರೆ ಯು ಇನ್ ಟು ದ ಡೆಸರ್ಟ್ ನೆವರ್ ಟು ರಿಟರ್ನ್. ತಗೋ 3 ಪಟ್ಟು ಚಿನ್ನ ತಗೊಂಡ್ಬಿಡು, ತಗೊಂಡು ಇಲ್ಲಿಂದ ಹೊರಟು ಹೋಗ್ಬಿಡು, ಈ ಮರುಭೂಮಿನಲ್ಲಿ ಕಾಣಿಸ್ದಂಗೆ ಮತ್ತೆ ವಾಪಸ್ ಬರ್ದಂಗೆ ಹೊರಟು ಹೋಗ್ಬಿಡು ಅಂತ ಹೇಳಿದೆ ಯೂಸುಫ್. ಮೈ ಒನ್ ಬ್ಲ್ಯಾಕ್ ಥಾಟ್ ಶಾಲ್ ರೈಡ್ ಅವೇ ಫ್ರಮ್ ಮೀ. ನಿನ್ನ ಜೊತೆಗೆ ನನ್ನಲ್ಲಿರ್ತಕ್ಕಂಥ ಒಂದು ಬ್ಲ್ಯಾಕ್ ಥಾಟ್ ಅಂದರೆ ಆಲೋಚನೆ. ಇಲ್ಲಿ ಬ್ಲ್ಯಾಕ್ ಥಾಟ್ ಅಂತಂದರೆ ಒಂದು ಕೆಟ್ಟ ಆಲೋಚನೆ. ಇವನು ಎಷ್ಟೇ ಒಳ್ಳೆಯವನಾಗಿದ್ದರೂ ಕೂಡ ಇವನ ಮನಸ್ಸಲ್ಲಿ ಒಂದು ನೆಗೆಟಿವ್ ಥಾಟ್ ಅನ್ನೋದಿತ್ತು, ಕೆಟ್ಟ ಥಾಟ್ ಅನ್ನೋದಿತ್ತು. ಅದು ಯಾವ ಥಾಟು ಅಂತಂದರೆ, ಮಗ ಸತ್ತಿದ್ದ, ಮಗನನ್ನು ಮರ್ಡರ್ ಮಾಡಿದ್ರು, ನನ್ನ ಮಗನನ್ನು ಕೊಂದವನ ವಿರುದ್ಧ ನಾನು ಪ್ರತಿಕಾರ ತೀರಿಸ್ಕೋಬೇಕು, ರಿವೆಂಜ್ ತಗೋಬೇಕು ಅಂತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಒಂದು ಬ್ಲ್ಯಾಕ್ ಥಾಟ್ ಕೂಡ ಯೂಸುಫ್ ಮನಸ್ಸಲ್ಲಿತ್ತು. ಇವತ್ತು ಅದು ಕೂಡ ನನ್ನಿಂದ ದೂರವಾಗಿ ಹೋಗಿಬಿಡಲಿ. ಮೈ ಒನ್ ಬ್ಲ್ಯಾಕ್ ಥಾಟ್ ಶಾಲ್ ರೈಡ್ ಅವೇ ಫ್ರಮ್ ಮೀ. ನನ್ನಿಂದ ಇವತ್ತು ಅದು ಕೂಡ ಹೊರಟು ಹೋಗಿಬಿಡಲಿ, ತಗೊಂಡು ಹೋಗಿಬಿಡಿದನು ಅಂತ ಹೇಳಿದ. ಫಸ್ಟ್ ಬಾರ್ನ್, ಇಲ್ಲಿ ಫಸ್ಟ್ ಬಾರ್ನ್ ಅಂದರೆ ಅವನ ಮಗ ಅಂತ ತಿಳ್ಕೊಳ್ಳಿ, ಸನ್ ಅಂತ ತಿಳ್ಕೊಳ್ಳಿ. ಫಾರ್ ಹೂಮ್ ಬೈ ಡೇ ಆ್ಯಂಡ್ ನೈಟ್ ಐ ಅರ್ನ್. ನಿನ್ನ ಸಲುವಾಗಿ ನಾನು ಹಗಲು ರಾತ್ರಿ ಅನ್ನದೆ ಹಂಬಲಿಸ್ತಾ ಇದ್ದೆ. ನನ್ನ ಮಗ ಎಲ್ಲಿ ಹೋದ, ನನ್ನ ಮಗನಿಗೆ ಏನಾಯಿತು, ನನ್ನ ಮಗನ ನೋಡಬೇಕು, ನನ್ನ ಮಗನ ಕೊಂದವ್ರು ಯಾರು, ಈ ಥರ ಯೋಚನೆ ಮಾಡ್ತಾನೆ ಇರ್ತಾ ಇದ್ದ. ಬ್ಯಾಲೆನ್ಸ್ಡ್ ಆ್ಯಂಡ್ ಜಸ್ಟ್ ಆರ್ ಆಲ್ ಆಫ್ ಗಾಡ್ಸ್ ಡಿಕ್ರೀಸ್. ಬಟ್ ದೇವರು ಏನೇ ಮಾಡಿದರೂ ಕೂಡ, ಜಗತ್ತಿನಲ್ಲಿ ಏನೇ ನಡೆದ್ರೂ ಕೂಡ ದೇವರ ಅಪ್ಪನೇ ಇಲ್ಲದೆ ನಡೆಯಲ್ಲ. ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳ್ತಾರಲ್ಲ, ಅದನ್ನು ನಂಬಿದ್ದ ಯೂಸುಫ್ ಅಲ್ವಾ. ಇಲ್ಲಿ ಮರ್ಡರ್ ಆಗಿರ್ಬೋದು, ಯಾರೇ ಮರ್ಡರ್ ಆಗಿರ್ಬೋದು ಅಥವಾ ಯಾರೇ ಮಾಡಿರ್ಬೋದು, ಎಲ್ಲ ನಡೆಯೋದು ದೇವರ ಇಚ್ಛೆ ಅಂತಲೇ ನಡೀತದೆ. ಬ್ಯಾಲೆನ್ಸ್ಡ್ ಆ್ಯಂಡ್ ಜಸ್ಟ್, ದೇವರು ಏನೇ ಮಾಡಿದ್ರು ಕೂಡ ಬ್ಯಾಲೆನ್ಸ್ಡ್ ಆಗಿರ್ತದೆ. ಇಲ್ಲಿ ಜಸ್ಟ್ ಅಂದರೆ ಕೇವಲ ಅಂತ ತಿಳ್ಕೊಬೇಡಿ, ನ್ಯಾಯಯುತವಾಗಿರ್ತದೆ. ದೇವರು ಏನೇ ಮಾಡಿದ್ರು ಕೂಡ ಅವನ ಇಚ್ಛೆ ಹಂಗೆ ನಡೆದಿರ್ತದೆ. ದೌ ಆರ್ಟ್ ಅವೇಂಜ್ಡ್, ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ, ನಿನ್ನನ್ನು ಸಾಯಿಸಿದವ್ರ ವಿರುದ್ಧ ನಾನು ಸೇಡು ತೀರಿಸ್ಕೋಬೇಕನ್ನತಕ್ಕಂಥ ಭಾವನೆ ಒಂದಿತ್ತಲ್ಲ, ಇವತ್ತು ಅದು ಕೂಡ ಮುಗಿದೋಗಿಬಿಡ್ತು. ಹೇಗೆ ರಿವೆಂಜ್ ತೀರಿಸ್ಕೊಂಡ ಅಂತಂದರೆ, ಹೊಡೆದು ಬಡ್ದು ಸಾಯಿಸಿಬಿಟ್ಟು ರಿವೆಂಜ್ ತೀರಿಸ್ಕೊಳ್ಳಿಲ್ಲ. ಆ ಕೆಟ್ಟವನನ್ನು ಸಾಯಿಸೋ ಬದಲಾಗಿ ಅವನಲ್ಲಿರ್ತಕ್ಕಂಥ ಕೆಟ್ಟತನ ಅನ್ನೋದಿತ್ತಲ್ಲ, ಅದು ಹೊರಟೋದಾಗ ಅಲ್ಲಿ ನಿಜವಾಗಿರ್ತಕ್ಕಂಥ ರಿವೆಂಜ್ ಆಗಿರ್ತದೆ. ಅವನಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳು ಹೋಯ್ತು. ಆ ಸ್ಟ್ರೇಂಜರ್ ಇಬ್ರಾಹಿಂ ಇದ್ದಿಲ್ಲ, ಅವನು ಒಳ್ಳೆಯ ಮನುಷ್ಯ ಪರಿವರ್ತನೆ ಆದಲ್ಲ, ಇದೇ ಒಂದು ರಿವೆಂಜ್ ಆದಂಗೆ ಆಗುತ್ತೆ. ಮೈ ಫಸ್ಟ್ ಬಾರ್ನ್ ಅಂದರೆ ಮೈ ಸನ್ ಸ್ಲೀಪ್ ಇನ್ ಪೀಸ್. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಯೂಸುಫ್ ಏನು ಮಾಡ್ತಾನೆ, ಅವನನ್ನು ಕಳಿಸ್ಕೊಟ್ಬಿಡ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ಹಿಂದೆ ಏನಿತ್ತು ನೊಬೆಲ್ ಬಿಷಪ್ ಅಂತಕ್ಕಂಥ ಪಾಠ ಮತ್ತು ನೊಬೆಲ್ನೆಸ್ ಎನ್ ಕಿಂಡಲ್ತ್ ನೊಬೆಲ್ನೆಸ್, ಇವೆರಡೂ ಕೂಡಿ ಒಂದೇ ಯೂನಿಟ್ ಆಗಿದೆ. ಒಂದು ಯೂನಿಟ್ಗೆ ಒಂದೇ ಥೀಮ್ ಇರೋದ್ರಿಂದ ಎರಡೂ ಕಡೆ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಸ್ಟೋರಿ ಬರ್ತದೆ. ಈ ಎರಡು ಸ್ಟೋರಿಗಳ ಮುಖ್ಯ ಉದ್ದೇಶ ಒಂದೇ, ಜಗತ್ತಿನಲ್ಲಿ ಕೆಟ್ಟದ್ದನ್ನು ನಾವು ಒಳ್ಳೆಯತನದಿಂದ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಹಿಂಸೆಯಿಂದ ನಾವು ಯಾರನ್ನೂ ಕೂಡ ಗೆಲ್ಲಕ್ಕಾಗಲ್ಲ. ಒಳ್ಳೆಯತನದಿಂದ ನಾವು ಒಳ್ಳೆಯವರಾಗಿ ಬದುಕಿದರೆ ನಮ್ಮಿಂದ ಒಂದು 4 ಜನ ಒಳ್ಳೆಯವರಾಗ್ತಾರೆ, ಮತ್ತೊಬ್ಬರು ಪರಿವರ್ತನೆ ಆಗ್ತಾರೆ ಅನ್ನೋದನ್ನು ಇದ್ರ ಮೂಲಕ ನಾವು ಕಂಡುಕೊಂಡ್ವಿ. ತುಂಬ ಚೆನ್ನಾಗಿತ್ತು ಪೋಯಮ್, ತಮ್ಮೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೋತೀನಿ. ತಾವು ಇನ್ನೊಂದು ಸಾರಿ ಓದ್ಕೊಂಡು ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.